ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ದೇವರ ಕೃಪೆ. ತುಳಸಿ ಅವರು ಮತ್ತೆ ಉಳ್ಕೊಂಡ್ಬಿಟ್ರು. ಅವ್ರಿಲ್ಲ ಅನ್ನೋದನ್ನ ನನ್ನಿಂದ ನೆನ್ಸ್ಕೊಳ್ಳೋಕ್ಕೂ ಆಗಲ್ಲ. ಹೇಗಿದ್ದೀರಾ ತುಳಸಿ ಅವರೇ? ಪರವಾಗಿಲ್ಲ ಡಾಕ್ಟ್ರೆ. ನಾನೀಗ ನಿಮ್ಮೆಲ್ಲರ ಕ್ಷಮೆ ಕೇಳಬೇಕು ಅಂತ ಬಂದೆ. ಇವತ್ತು ನಡೆದಿದ್ದು ನಮ್ಮ ಕೈ ಮೀರಿದ ಘಟನೆ. ನಿಮ್ಮ ದೇಹದಲ್ಲಿ ಟಾಕ್ಸಿಕ್ ಅಂಶಗಳು ಅಂದರೆ ವಿಷಕಾರಿ ಅಂಶಗಳು ಹೇಗೆ ಹೋಯ್ತು ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವು ಕೊಟ್ಟಿರೋ ಯಾವುದಾದ್ರೂ ಮೆಡಿಸಿನ್ ಓವರ್ ಡೋಸ್ ಆಗಿದೆಯಾ ಅಥವಾ ಯಾವುದಾದ್ರೂ ಮೆಡಿಸಿನ್ ಓವರ್ ರಿಯಾಕ್ಟ್ ಆಗಿದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ ನೋಡ್ತೀವಿ. ಒಂದು ವೇಳೆ ನಮ್ಮ ಸ್ಟಾಫ್ ನಿರ್ಲಕ್ಷ್ಯದಿಂದ ಏನಾದರೂ ಈ ರೀತಿ ಆಗಿದ್ರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಅವರನ್ನೆಲ್ಲ ಕೆಲಸದಿಂದ ತೆಗೆದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ, ಈಗ ಅದ್ರ ಬಗ್ಗೆ ಎಲ್ಲ ಮಾತು ಯಾಕೆ ಬಿಡಿ ಡಾಕ್ಟ್ರೆ. ನಮ್ಮನೆ ಮಹಾಲಕ್ಷ್ಮಿ ಉಳ್ಕೊಂಡ್ಬಿಟ್ರಲ್ಲ, ನಮ್ಗಷ್ಟೇ ಸಾಕು. ಹೌದು, ನಿಜವಾಗ್ಲೂ ತಪ್ಪು ನಡೆದಿದ್ರೆ ತಪ್ಪು ಮಾಡಿರೋರಿಗೆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾನೆ. ಈಗ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನೀಗ ನಮ್ಮ ಮನೆಯವ್ರ ಜೊತೆ ಸಮಯ ಕಳಿಬೇಕು. ನನಗಷ್ಟೇ ಸಾಕು ಡಾಕ್ಟರ್. ಅಮ್ಮ, ಆದ್ರೂ ಈ ರೀತಿ ಆದಾಗೆಲ್ಲ ನಾವ್ ಇವ್ರ ಮೇಲೆ ಆಕ್ಷನ್ ತಗೋಬೇಕಲ್ವಾ? ಹಾಸ್ಪಿಟ್ಲ್ ಅವ್ರ ಈ ತರ ಹೇಳಿ ನಾವೇನಾದ್ರೂ ಮುಂದುವರೆದು ಬಿಡಬೇ. ಈಗ ಈ ಮಾತೆಲ್ಲ ಯಾಕೆ? ಅಮ್ಮ ಹೇಳ್ದ ಹಾಗೆ ತಪ್ಪು ಮಾಡೋರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ. ಈಗ ನಾವು ಸಂಭ್ರಮದಲ್ಲಿರಬೇಕು. ಹೌದು, ನಮಗೀಗ ಎರಡೆರಡು ಸಂಭ್ರಮ. ಒಂದು ಪಾಪು ಹುಟ್ಟಿದ್ದು, ಇನ್ನೊಂದು ಅಮ್ಮ ಮತ್ತೆ ನಮಗೋಸ್ಕರ ಬಂದಿದ್ದು. ಈ ಖುಷಿ ಮುಂದೆ ಇನ್ನೇನು ಬೇಡ. ಇನ್ಮೇಲೆ ನಮ್ಮ ಮನೇಲಿ ಹಬ್ಬನೇ ನಡೆಯುತ್ತೆ. ಮಾಧವರೇ, ಒಂದು ನಿಮಿಷ. ಯಾಕೆ ತುಳಸಿಯವರೇ, ಸುಸ್ತಾಗ್ತಿದ್ಯಾ? ಇಲ್ಲಿ ಮಗು ನಾನು ಕೊಡಿ. ಮರಕ್ಕೆ ಯಾವತ್ತೂ ಕಾಯಿ ಭಾರ ಅಲ್ಲ ಮಾಧವರೇ. ದೇವಕಿ ಕೃಷ್ಣನ್ ಹೆತ್ತರು ಯಶೋಧ ಅವನ ತಾಯಿ ಅಲ್ವಾ? ಈ ಕಂದಮ್ಮಂಗೆ ಪೂರ್ಣಿನೇ ತಾಯಿ. ಇವತ್ತಿಂದ ಈ ಮಗು ನಿಂದು. ಇದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.